ಶ್ರೀಮದ್ ಭಗವದ್ಗೀತಾ ಈ ಒಂದು ವಿಷಯ ಕುರಿತು 13ನೇ ಅಧ್ಯಾಯದ 21ನೇ ಶ್ಲೋಕ ಕುರಿತು ಇಲ್ಲಿವರೆಗೆ ಶಿವಪುತ್ನವರು ಮಲ್ಲಿಕಾರ್ಜುನ ಅಪ್ಪಗಳು ಬರೆದಂತ ಟೀಕಾ ತಾತ್ಪರ್ಯವನ್ನ ಎಲ್ಲ ಹೇಳ್ಕೊಂತ ಬಂದ್ರು. ಅದನ್ನ ಪರಮಾರ್ಥಾನಂದ ಗುರೂಜಿಯವರು ಅದೇ ವಿಷಯವನ್ನು ಕುರಿತು ಯಾವ ಪ್ರಕಾರ ಹೇಳ್ಯಾರ ಅನ್ನೋದನ್ನ ನಾವು ನೋಡುವ. ಶ್ಲೋಕದ ಅರ್ಥ ಏನು ಅವರು ಹೇಳಿದ್ದಾರೆ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋ ಅಸ್ಯ ಸಸದ್ಯೋ ನಿಜನ್ಮಸು. ಪ್ರಕೃತಿಸ್ಥ ಹಿ ಪ್ರಕೃತಿಯಲ್ಲೇ ಇದ್ದುಕೊಂಡು, ಪ್ರಕೃತಿಸ್ಥ ಹಿ ಅಲ್ಲೇ ಇದ್ದುಕೊಂಡು, ಯಾರು ಪುರುಷ ಪ್ರಕೃತಿಯಲ್ಲಿ ಇದ್ದುಕೊಂಡು, ಪ್ರಕೃತಿ ಜಾನ್ ಆ ಪ್ರಕೃತಿಯಿಂದ ಹುಟ್ಟಿದಂತ ಪ್ರಕೃತಿ ಜಾನ್ ಅಲ್ಲೇ ಇದ್ಕೊಂಡು ಆದ ಪ್ರಕೃತಿಯಿಂದ ಹುಟ್ಟಿದಂತ ಯಾವ ಗುಣಾನ್ ತ್ರಿಗುಣಾತ್ಮಕಗಳು, 3 ಗುಣಗಳು, ಸತ್ವ ರಜ ತಮ ಗುಣಗಳು ಅಂತ ಅವುಗಳ ಕಾರ್ಯವಾದಂತ ವಸ್ತುಗಳನ್ನ ಗುಣಗಳನ್ನ ಭುಂಕ್ತೆ ಅನುಭವಿಸ್ತಾನ. ಗುಣಸಂಗ ಗುಣಗಳ ಸಂಘವೇ ಅರ್ಥಾತ್ ಅವು ಎಲ್ಲವುಗಳ ಆಸಕ್ತಿ. ಅಂದ್ರೆ ಈ ಜೀವಾತ್ಮನಲ್ಲಿ ಗುಣಗಳ ಸಂಘ ಆಯ್ತು, ಆದ್ರಿಂದ ಮುಂದೆಲ್ಲ ಹುಟ್ಟಿದ್ವು, ಎಲ್ಲ ಗುಣಗಳು ಹುಟ್ಟಿದವು, ಅನೇಕ ಒಳ್ಳೆಯ ಮತ್ತು ಆ ಭಾವನೆಗಳೆಲ್ಲ ಉತ್ಪನ್ನ ಆಗ್ತಾವ. ಅಶ್ಯ ಈ ಜೀವಾತ್ಮನು ಆ ಭಾವನೆಗಳನುಗುಣವಾಗಿ ಒಳ್ಳೆ ಅಥವಾ ಕೆಟ್ಟ ಯೋನಿಗಳಲ್ಲಿ ಸದ್ಯೋನಿ ಅಸತ್ ಯೋನಿಗಳಲ್ಲಿ ಜನ್ಮಸು ಕಾರಣಂ ಜನಿಸಲು ಕಾರಣವಾಗಿದೆ. ನೋಡ್ರಿ, ಈ ಪ್ರಕೃತಿ ಅಂದ್ರೆ ಏನು ಅನ್ನೋದು ನಮಗ್ ಗೊತ್ತೈತಿ. ಅದು ಏನು ಪ್ರಕೃತಿ ಅನ್ನುವಂತ ಶಬ್ದ? ಅದು ಭಗವದ್ಗೀತೆ 14ನೇ ಅಧ್ಯಾಯ 14ನೇ ಶ್ಲೋಕದೊಳಗದ 7ನೇ ಅಧ್ಯಾಯ ಇತ್ತು. ಯಾವ್ದದು ಆ ಪ್ರಕೃತಿ ಹೇಗಿದೆ ಅನ್ನೋದನ್ನ ಅವ್ರು ಹೇಳ್ತಾರ ಅಲ್ಲಿ ಆ ಒಂದು ಶ್ಲೋಕದಲ್ಲಿ. ದೈವೀಶ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಹೇ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತತೆ. ಇಲ್ಲಿ ಪ್ರಕೃತಿ ನಿಜವಾದ ಅರ್ಥ ನಮಗ್ ಗೊತ್ತಾಗ್ತದೆ. ಏನ್ ಹಂಗಂದ್ರ ಅಲೌಕಿಕ ಅರ್ಥಾತ್ ಅತ್ಯದ್ಭುತವಾದ ತ್ರಿಗುಣಮಯವಾದಂತ ಈ ಯೋಗ ಮಾಯೆ ಬಹು ದುಸ್ತರವಾದದ್ದು, ಅರ್ಥಾತ್ ಪಾರಾಗಲು ಬಹಳ ಕಠಿಣವಾಗಿದೆ. ಯಾರು ನನ್ನನ್ನು ಸದಾ ಧ್ಯಾನಿಸುತ್ತಾರೋ ಅವರು ಮಾತ್ರ ಈ ಮಾಯೆಯನ್ನು ದಾಟಿ ಪಾರಾಗುತ್ತಾರೆ. ಅರ್ಥಾತ್ ಸಂಸಾರ ಬಂಧನದಿಂದ ವಿಶ್ವವನ್ನ ಸತ್ವ ರಜ ಮತ್ತು ತಮ ಗುಣಗಳಿಂದ ಕೂಡಿಕೊಂಡದ. ಇದು ಪ್ರಪಂಚ ಹೆಂಗ್ ಹುಟ್ಟಿತು ಅನ್ನೋದು ಈಗಾಗಲೇ ಗೊತ್ತದ. ಹೆಂಗ ಪ್ರಕೃತಿಯಿಂದ ಮಾತಿನಿಂದ ಅಹಂಕಾರದಿಂದ 3 ಮತ್ ಬೇರೆ ಅಹಂಕಾರಗಳು, ಆ ಅಹಂಕಾರಗಳಿಂದ ಮುಂದೆ ಪಂಚ ತನ್ಮಾತ್ರೆಗಳು, ವೈಕಾರಿಕ ಅಹಂಕಾರದಿಂದ ಮುಂದೆ ಪಂಚ ತನ್ಮಾತ್ರೆಗಳು ಹುಟ್ಟತಾವ, ಪಂಚಕೃತ ಮಹಾಭೂತಗಳು. ಅದರಿಂದ ಮುಂದೆ ಪಂಚಮಹಾಭೂತಗಳಿಂದ ಅವೆಲ್ಲ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಭೌತಿಕ ವಸ್ತುಗಳು, ತಮೋಗುಣದಿಂದ ಭೌತಿಕ ವಸ್ತುಗಳಾಗ್ತಾವ. ಹೀಗೆ 8 ಪ್ರಕಾರದ ಪ್ರಕೃತಿಗಳಾಗ್ತಾವ. ನೋಡ್ರಿ, ಪ್ರಕೃತಿ 3 ಅಹಂಕಾರಗಳು ಹಾಗೂ ಈ ಯಾವ ಅಪಂಚಕೃತ ಮಹಾಭೂತಗಳು, ಇವು 3 ಹಿಡ್ಕೋರಿ. ಮಹತ್ತು ಹಾಗೂ ಅಹಂಕಾರ, ಅಪಂಚಕೃತ ಮಹಾಭೂತಗಳು. ಸೌಂಡ ಬರವಲ್ರಿ ದುಂಡಪುರ್ಗಳು, ನಿಮ್ದು ಸೌಂಡ್. ಲಕ್ಷಣಗಳೇನು? ಐ ಟೋಲ್ಡ್ ಯು ಓನ್ಲಿ 4. ಕೃಷ್ಣ ಆಡ್ಸ್ ಮೆನಿ. ನಾವು 4 ಹೇಳಿವಿ, ಭಗವಂತ ಅನೇಕ ಲಕ್ಷಣಗಳನ್ನ ಹೇಳ್ತಾನಂತಾವ್. ಅಂಡ್ ಈ ಸೇಸ್ ಪರಹ. ಹೆಂಗದ ನಮ್ಮ ಪುರುಷ? ಪರಹ ಅಂದ್ರೆ ಶ್ರೇಷ್ಠ. ದಿಸ್ ಕಂಟೈನರ್, ದ ಕಂಟೆಂಟ್ ಕಾನ್ಸಿಯಸ್ನೆಸ್ ಈಸ್ ಓನ್ಲಿ within the body. It extends beyond the container body. ಆತ್ಮತತ್ವ
ಯಾವ ಘಟ ಐತಿ ಆ ಘಟದೊಳಗನು ಐತಿ ಘಟಾಕಾರವಾಗಿ, ಘಟದ ಹೊರಗುನು ಐತಿ. ಅದು ಏನದ ವ್ಯಾಪಕ ಚೇತನ ಅದ, ಎಲ್ಲಾ ಕಡೆನೂ ವ್ಯಾಪಕ ಅದ ನೋಡ್ರಿ. ಅದೇ ನಾನು, ಈಗ ನಾನು ಅನ್ನೋದು ಎಷ್ಟದ, ನಾನು ಬಹು ವ್ಯಾಪಕ ಅದೇನಿ. ಬ್ರಹ್ಮ ಅಂದ್ರ ಬೃಹತ್ತಾತಿ ಬ್ರಹ್ಮ, ಬಹಳ ಅತ್ಯಂತ ವ್ಯಾಪಕ, ನಿರಪೇಕ್ಷಕ ವ್ಯಾಪಕ ಇದ್ದಿದ್ದಕ್ಕೆ ಬ್ರಹ್ಮ ಅಂತೀವಿ ನಾವು. ಫಸ್ಟ್ ಐ ಸೇ ಸ್ಪೇಸ್ ಈಸ್ ವಿದಿನ್ ದಿ ಹಾಲ್. ಮೊದಲೇನಂತೀವಿ, ಆಕಾಶ ಈ ಕೋಣ್ಯಾಗ ಅದಾವ ಅಂತೀವಿ. ಆ ಕೋಣ್ಯಾಗಿನ ಎಲ್ಲಾ ಇವು ಏನದಾವ, ಗೋಡೆಗಳನ್ನ ತೆಗೆದ್ ಬಿಡ್ರಿ, ಹೊರಗಿನ ಆಕಾಶ ಒಳಗಿನ ಆಕಾಶ ಅಂತ ಇಲ್ಲ, ಒಂದ ಆಕಾಶ ಐತಿ. ಹಂಗ ಉಪಾಧಿ ಇದ್ದಾಗ ಅನೇಕ ಜೀವಾತ್ಮರ ಹಂಚ್ಕೋತಾರ. ಆ ಅವಿದ್ಯೆ ಅಥವಾ ಅಜ್ಞಾನ ಅನ್ನುವಂತ ಉಪಾಧಿ ಕಳೆದ್ ಬಿಟ್ರ ಆ ಚೇತನ ಅನ್ನೋದು ಒಂದ ಅದ. ನಮ್ದು ವ್ಯವಹಾರ ನಡೆದತ್ತಲ್ಲ, ನಾನು ನೀನು, ನಾನು ಬೇರೆ ನೀನು ಬೇರೆ ಅನ್ನುವಂಥದ್ದು ಭೇದ ವ್ಯವಹಾರ ಏನ್ ನಡೆದದ, ಇದು ಪ್ರಮಾದಗದ, ಇದು ವಾಸ್ತವಿಕತೆ ಅಲ್ಲ. ಆಕಾಶ ಎಷ್ಟು ಅದಾವ್ರಿ, ಎಷ್ಟು ಘಟ ಅದಾವ, ಅಷ್ಟು ಆಕಾಶ ಐತಿವೋ. ಆಕಾಶ ಒಂದ ಅದನು, ಒಂದೇ ಅದ್ರಿ. ಜೀವನಗಳು ಎಷ್ಟದಾರ, ಜೀವನ ಒಬ್ಬನೇ ಅದಾರ. ಆದ್ರ ತೋರೋದೇನ, ಆವ ಜೀವನ ಈ ಜೀವ ಬೇರೆ, ಆ ಕೊಡದಾಗ ಇದ್ದಾವ ಆ ಜೀವ, ಈ ಕೊಡದಾಗ ಇದ್ದಾವ ಈ ಜೀವ, ಆ ಶರೀರದಾಗಿದ್ದ ಆ ಜೀವ, ಈ ಶರೀರದಾಗಿದ್ದ ಈ ಜೀವ. ಆ ಉಪಾಧಿಯಿಂದ ಅನೇಕ ಅರ್ಸಕತೈತಿ. ನಿಜವಾಗಿ ಏನದಾವ, ಆಕಾಶಗಳು ಒಂದೇ ಇದ್ದಂಗ ಆತ್ಮ ಒಂದೇ ಅದ. ಇದು ನಮ್ ತಲೆಗೆ ಹೊಳಿಬೇಕು. ವ್ಯವಹಾರದಲ್ಲಿ ಭೇದ ಅದ, ಸ್ವರೂಪದಲ್ಲಿ ಒಂದ ಅದ. ಇದೆಲ್ಲ ಕತ್ಲ ಮಾಡಿದ್ದು ಮಾಯೆ, ಉಪಾಧಿ. ಉಪೇ ಸಮೀಪೆ ಸ್ಥಿತ್ವ ಸ್ವೀಯಾನ್ ಧರ್ಮಾನ್ ಅನ್ಯತ್ರ ಆದದಾತಿಥಿ ಉಪಾಧಿ, ಉಪಾಧಿ ಲಕ್ಷಣ. ಉಪೇ ಸಮೀಪೆ ಸ್ಥಿತ್ವ, ಹತ್ರದಲ್ಲಿ ಇದ್ದುಕೊಂಡು, ಸ್ವೀಯಾನ್ ಧರ್ಮಾನ್, ತನ್ನ ಧರ್ಮಗಳನ್ನ ಮತ್ತೊಂದರಲ್ಲಿ ತೋರಿಸಿಕೊಂಡು ಭೇದವನ್ನು ಹುಟ್ಟಿಸಿ ಹೋಗುವಂತಹದ್ದು ಉಪಾಧಿ. ಉಪಾಧಿ ತಿಳಿಬೇಕಂದ್ರೆ ಬಹಳ ಕಷ್ಟದ. ತಲೆಯಾಗ ಉಪಾಧಿ ಹೋಗ್ಬೇಕಂದ್ರೆ ಬಹಳ ವಿಚಾರ ಮಾಡ್ಬೇಕು. ಒಂದಿರುವಂತ ಆಕಾಶ ಗೋಡೆ ಕಟ್ಟೋದ್ರಿಂದ ಎಷ್ಟು ಗೋಡೆ ಕಟ್ತೀರಿ ಅಷ್ಟು ಕೋಣೆ ಆಗುತ್ತೆ, ಒಂದೇ ಆಕಾಶ. ಹಂಗ ಒಂದೇ ಆತ್ಮ, ಎಷ್ಟು ಶರೀರ ಅದಾವೋ ಅಷ್ಟು ಆತ್ಮರು ಅಂತ ವಿಚಾರ ಮಾಡ್ತಾರ ಅವರು. ಸಾಂಖ್ಯರು ಅನೇಕ ಆತ್ಮರು ಅಂತಾರ, ನಾವು ಏಕಾತ್ಮವಾದಿಗಳು. ಈಗ್ರಿ ಸಮುದ್ರದಾಗ ಮಣ್ಣಿನ ಕೊಡ ಮುಣಿಸಿದಾಗ ಒಳಗನು ನೀರ ಹೊರಗ ನೀರ್ ಹಂಗ್ರಿ. ನಮ್ ದೇಹನ ಮ್ಯಾಲಿನ ಮಣ್ಣಿನ ಕೊಡ ರೀ, ಅದು ಒಳಗನು ಆತ್ಮ ಹೊರಗನು ಆತ್ಮ. ಹೌದ್ರಿ, ಆತ್ಮ ಒಂದ ಅದ. ಆ ಕೊಡದ ಉಪಾಧಿಯಿಂದ ಒಳಗ ಹೊರಗ ಅಂತ ಒಳಗಿನ ಆಕಾಶ ಹೊರಗಿನ ಆಕಾಶ ಅನ್ನಕತ್ತೀವಿ. ಇದು ಭ್ರಮಾತ್ಮಕ ಜ್ಞಾನ. ಒಳಗಿನ ಆಕಾಶ ಹೊರಗಿನ ಆಕಾಶ ಅನ್ನೋದು ಭ್ರಮಾತ್ಮಕ ಜ್ಞಾನ. ಆತ್ಮ ಒಂದ ಅನ್ನೋದು ಪಕ್ಕಾ ಜ್ಞಾನ. ನಮ್ಮ ವ್ಯವಹಾರದಾಗ ಭೇದನ ತೋರ್ತದೆ. ಭೇದ ಭ್ರಮ ಐತಿ. ಭ್ರಮ ಭೇದ ಏನದಾವು, ಇವು ಕಲ್ಪಿತದಾವ, ವಾಸ್ತವಿಕ ಇಲ್ಲ ಅನ್ನುವಂಥದ್ದನ್ನ ತಲೆಯಾಗಿ ಹೋಗಿಸ್ಬೇಕಾಗೈತ್ರಿ. The space is outside the hall also, and finally I have to say, really speaking, the space is neither within the hall nor outside the hall. ಆಕಾಶ ಆ ಕ್ವಾಣಿ ಒಳಗದನೋ ಏನು ಕ್ವಾಣಿ ಹೊರಗದರಿ? ಒಳಗ ಹೊರಗ ಒಳಗ ಹೊರಗ ಐತ್ರಿ. ಇದು ಜ್ಞಾನ. ಒಳಗ್ ಒಂದ್ ಐತ್ರಿ, ಹೊರಗೆ ಎಷ್ಟು ಅದಾವ್ರಿ, ಅನೇಕ ಅದಾವ ಅನ್ನೋದು ಇದು ಭ್ರಮ. ಸಾಂಖ್ಯ ನೀವು ಭ್ರಮದಾಗ ಹೇಳಾಗತ್ತೀರಿ, ಸಿದ್ಧಾಂತ ಮಾಡಿರಿ ಭ್ರಮದಾಗ ಮಾಡಾಗತ್ತೀರಿ ಅಂತ ಹೇಳ್ತಾನ ನಮ್ಮ ವೇದಾಂತಿ. ದ ಹಾಲ್ ಈಸ್ ಎಕ್ಸಿಸ್ಟಿಂಗ್ ವಿದಿನ್ ದ ಸ್ಪೇಸ್. ನೋಡಪ್ಪ, ಆಕಾಶದಾಗ ನಿಮ್ ಕ್ವಾಣಿ ಕುಂತಾವು, ಒಂದ ಆಕಾಶ ಐತಿ. ನಿಮ್ಮ ಕ್ವಾಣಿ ಎಷ್ಟು ಕುಂತಾವು ಅಷ್ಟು ಆಕಾಶ ಕಾಣಾಗತ್ತಾವ. ಆಕಾಶ ಒಂದಾದ, ಒಂದ್ ದೊಡ್ಡ ಬೈಲದ, ಬೈಲದಾಗ 1000 ಕೊಡ ಇಟ್ಟೇವಿ. ಹುಣ್ಣಿಮೆ ಬೆಳದಿಂಗಳ ಬೆಳಕ್ ಬಿದ್ದೈತಿ ಗ್ರೌಂಡ್ ನಾಗ. ಆ ಹುಣ್ಣಿಮೆ ಚಂದ್ರಪ್ಪ ಆ ನೀರಾಗ 1000 ಕೊಡದಾಗನು ಒಂದೊಂದು ಚರಗಿ ನೀರ್ ಹಾಕಿವಿ. ಪ್ರತಿಯೊಂದ್ರಾಗನು ಚಂದ್ರಪ್ಪ ಪ್ರತಿಬಿಂಬ ಬೆದ್ದೈತಿ. 1000 ಪ್ರತಿಬಿಂಬ ಅದಾವ, ಚಂದ್ರಪ್ಪ ಮಾತ್ರ ಒಬ್ನ ಅದಾನ. ಆ ಉಪಾಧಿ ತೆಗೆದ್ ಬಿಡ್ರಿ, ಅನೇಕ 1000 ಚಂದ್ರದಲ್ಲಿ ತೋರಿದಂತ ಪ್ರತಿಬಿಂಬ ಚಂದ್ರಗಳು ಎಲ್ಲೋ ಕಾಣವ. ಚಂದ್ರಪ್ಪ ಬಿಂಬದಾಗ ಸೇರಾಗಿ ಬಿಡ್ತಾನ, ಬಿಂಬದಾಗ ಹೋಗ್ಬಿಡ್ತಾನ.
ಹಂಗ ನಾವು ಅಜ್ಞಾನ ಕಳ್ಕೊಂಡಿವಿ ಅಂದ್ರೆ ನಾವು ಬಿಂಬ ಸ್ವರೂಪ ಆಗ್ಬಿಡ್ತೇವಿ. ಅಲ್ಲಿ ವ್ಯವಹಾರನು ಇಲ್ಲ, ಯಾವ ದ್ವೈತನೂ ಇಲ್ಲ. ಇದು ನಮ್ ತಲೆಯಾಗ ಹೋಗ್ಬೇಕಾಗ್ಯದ. ವ್ಯವಹಾರ ಆಗತೈತಿ, ಅದನ್ನ ಹೆಂಗ್ ಸುಳ್ಳಲಾಗ ಬರ್ತೈತ್ರಿ? ಇಲ್ಲೇ ತಪ್ಪಾಗತ್ತೆ ನೋಡ್ರಿ. ವ್ಯವಹಾರ ನಡೆದ್ರೆ ಏನ್ ತಪ್ಪಾತು? ಅದು ವ್ಯವಹಾರಿಕ ಸತ್ತ ಅದ, ಅದು ದ್ವೈತ ಅದ, ಅದು ಮಿಥ್ಯ ಅದ, ಅದು ವಾಸ್ತವಿಕ ಇಲ್ಲ, ಅದು ಭ್ರಮ ಅದ. Similarly, I say the consciousness is inside the body, and then finally I say consciousness is outside the body. Then finally I say the consciousness inside or outside. All the bodies are inside the consciousness, and therefore, where is the consciousness? The answer is, you should ask the counter question, where it is not. ಘಟ ಇಟ್ವಿ, ಘಟದೊಳಗ ಆಕಾಶ ಅದ, ಘಟದ ಹೊರಗ ಆಕಾಶ ಅಂತ ಎರಡು ಆಕಾಶ ತೋರಿಸ್ತು. ಒಂದು 100 ಘಟ ಇಟ್ವಿ, 100 ಘಟದೊಳಗ 100 ಘಟ ಆಕಾಶಗಳು, ಹೊರಗಿಂದ ಒಂದು ಮಹಾಕಾಶ ತೋರಿಸ್ತು. ಆ ಘಟ ಎಲ್ಲ ಒಡೆದು ಬಿಡ್ರಿ, ಇರುವಂತ ಆಕಾಶ ಒಂದಾದ ಅನ್ನುವಂಥದ್ದು ತೋರಿಸ್ಬಿಡ್ತು. ಆದ್ದರಿಂದ ಘಟದ ಒಳಗಿರುವ ಆಕಾಶ, ಘಟದ ಹೊರಗಿರುವ ಆಕಾಶ ಅನ್ನುವಂಥದ್ದು ಭ್ರಾಂತಿ. ಏನೈತಿ? ಇರುವುದು ಒಂದೇ ಒಂದು ಆಕಾಶ. ಆ ಆಕಾಶದಾಗ ಘಟ ಐತಿ, ಏನ್ ಘಟದ ಒಳಗ ಆಕಾಶ ಐತ್ರಿ? ಇನ್ನೊಂದ್ ಸ್ವಲ್ಪ ಅಂದರ್ಕಿ ವಿಚಾರ ಮಾಡ್ರಿ. ಆಕಾಶದೊಳಗೆ ಘಟ ಐತ್ರಿ. ನಾವೇನಾಗತ್ತೀವಿ? ಘಟದೊಳಗ ಆಕಾಶ ಇದ್ದಲ್ಲಾಗತ್ತೀವಿ ನೋಡ್ರಿ. ಹೆಂಗೈತಿ? ಹೆಂಗೈತಿ? ಬಾಡಿಗೆರ ಕೊಟ್ರ ಮನಿ ನಂದ ಅನ್ನಾಗತ್ತಾನವ. Therefore, what is the consciousness? The answer is, if you ask the counter question, ಅಲ್ಲದಪ್ಪ ಪುರುಷ ಎಲ್ಲದಾನು ಯಪ್ಪ, ಎಲ್ಲ ನೋಡದಲ್ಲಿ ಪ್ರಕೃತಿನ ತೋರಾಗತೈತಿ. ಪುರುಷ ಎಲ್ಲದಾನು ಅಂದ್ರ ಎಲ್ಲದಾನು ಅಂತ ಕೇಳ್ಬೇಡ, ಎಲ್ಲಿ ಇಲ್ಲ ಅಂತ ಕೇಳು. ಎಲ್ಲಿ ಇಲ್ಲ? ಎಲ್ಲ ಕಡೆ ಅದಾನ. ದೇವ್ರ ಕೊನೆಯಾಗ ಅದಾನ, ಅಡಿಗೆ ಮನ್ಯಾಗ ಅದಾನ, ಪಡಸಾಲ್ಯಾಗ ಅದಾನ, ಒಳಗದಾನ, ಹೊರಗದಾನ, ಎಲ್ಲ ಕಡೆ ತುಂಬಿ ತುಳ್ಕಾಗತ್ತಾನ ಪರಮಾತ್ಮ. Therefore, it is called Paraha. Paraha means free from all limitations. ಅದಕ್ಕೆ ಪರಾಹ ಅನ್ನಗತ್ತ. ಪರಾಹ ಅಂದ್ರ ಒಂದರ್ಥ ಶ್ರೇಷ್ಠ, ಇನ್ನೊಂದು ಅರ್ಥ ಏನು ಅಂದ್ರೆ ದೇಶ ಕಾಲ ವಸ್ತುಗಳಿಂದ ಅಪರಿಚ್ಛಿನ್ನ. ಅಂದ್ರೆ ಏನರ್ಥ? ಎಲ್ಲ ದೇಶದಲ್ಲಿ ಅದಾನ, ಎಲ್ಲಾ ಕಾಲದಲ್ಲಿ ಅದಾನ, ಎಲ್ಲ ವಸ್ತುಗಳಲ್ಲಿ ಅದಾನ, ಬದಲಾವಣೆ ಆಗದೆ ಅದಾನ. ಹೆಂಗಿದ್ದೋ ಹಂಗ ಅದಾವ. ಮುಂದೆ ಹೇಳ್ತಾರ, ಉಪದೃಷ್ಟ ಅನ್ನುವಂತ ಶಬ್ದ ಬಂದದ್ ನೋಡ್ರಿ ಆ ಶ್ಲೋಕದಾಗ. ಉಪದೃಷ್ಟ. Go to the first line. The Purusha, the consciousness alone, is intimate witness. Everything happens inside you. So Upadrishta is a beautiful word. Suppose I say consciousness is witness like a sun. I give the example of the sun or light. We commit a mistake. ಅಂತಾರ ಅಪ್ಪವರು. ಉಪದೃಷ್ಟ ಅನ್ನುವಂಥದ್ದು ಬಹಳ ವೇದಾಂತದೊಳಗೆ ಬಹಳ ವಿಶೇಷವಾದ ಅರ್ಥವುಳ್ಳಂತ ಒಂದು ಶಬ್ದ. ಈ ಆತ್ಮ ಶಬ್ದ ಅನ್ನುವಂಥದ್ದು ಇದು ಸಾಕ್ಷಿ ಅದ ಅಂತ ಹೇಳಿದ್ವಿ. ಸೂರ್ಯನಂತೆ ಸಾಕ್ಷಿ ಅದ ಅಂತ ಹೇಳಿದ್ವಿ ಅಂದ್ರೆ, ಐ ಗಿವ್ ದ ಎಕ್ಸಾಂಪಲ್ ಆಫ್ ಸನ್ ಆರ್ ಲೈಟ್, ವಿ ಕಮಿಟ್ ಎ ಮಿಸ್ಟೇಕ್. ಸೂರ್ಯನ ಉದಾಹರಣೆ ಕೊಟ್ವಿ ಅಥವಾ ಸೂರ್ಯನ ಬೆಳಕಿನ ಉದಾಹರಣೆ ಕೊಟ್ವಿ ಅಂದ್ರೆ ನಾವೇನೋ ತಪ್ಪು ಮಾಡಾಗತ್ತೇವೆ ಅಂತ ತಿಳ್ಕೊಡ್ರಿ. The sun is a light illuminator, witness, all right. And sun is existing 9 crores miles away from here. And if I talk about the light illuminating the hall, again you will think about a bulb as a light. The pervading effulgence we have to take, but light means we think bulb which is away. Similarly, when I say the Atma is Sakshi, you will think that it is somewhere and looking at something, at everything. ಸೂರ್ಯಗ ನೀವು ಸಾಕ್ಷಿ ಅಂತ ಉದಾಹರಣೆ ಕೊಟ್ರಿ ಅಂದ್ರ, ಸೂರ್ಯ ನಮ್ಮಿಂದ 9 ಕೋಟಿ ಮೈಲು ದೂರದಾನ. ಆದ್ರೆ ನಿಮ್ಮ ಆತ್ಮ ಎಲ್ಲಿದಾನ? ಇಲ್ಲೇ ಅದಾನ. ಅವಾಗ ನಿಮ್ಗ ಎಷ್ಟ ಅಂತರ ಐತಿ? ಸೂರ್ಯನಿಗೂ ನಿಮಗೂ 9 ಕೋಟಿ ಮೈಲ್ ಅಂತರ ಅದ. ಆದ್ರೆ ನಿಮಗೂ ಆತ್ಮಗೆ ಎಷ್ಟ ಅಂತರ ಅದ? ಏಟು ಅಂತರ ಇಲ್ಲ. ಅದಕ್ಕ ಸೂರ್ಯನ ಉದಾಹರಣೆ ಕೊಡಬೇಡ್ರಿ ಅಂತ ನಾವು. ಸೂರ್ಯ ಉದಾಹರಣೆ ಕೊಟ್ರೆ ಹಂಗ 9 ಕೋಟಿ ಮೈಲ್ ಮ್ಯಾಗ ಐತಿ ನಾ ಆತ್ಮ ಅಂತ ಕೇಳಿದ್ರೆ ಏನ್ ಹೇಳೋನು? The pervading effulgence
we have to take, but the light means we should think the bulb which is away. Similarly, when I say the Atma is Sakshi, you will think that it is somewhere and looking at everything. 9 ಕೋಟಿ ದೂರ ಮೇಲೆ ಸೂರ್ಯ ಅದನಲ್ಲ, ಹಂಗ ಸಾಕ್ಷಿ ಅದಾನ ಅಂದ್ರ ನೀವು ಅತ್ತ ಇತ್ತ ನೋಡ್ತೀರಿ, ಮತ್ತೆ ದೇವ್ರನ್ನ ತಪ್ಪಲ್ಲ ನಿಮ್ದು. So here Krishna says Atma is witness, not remaining far away, but ಉಪದೃಷ್ಟ. ದೂರ ಇದ್ಕೊಂಡವ ಸಾಕ್ಷಿ ಆಗಿಲ್ಲ, ಅಲ್ಲೇ ಇದ್ಕೊಂಡು ಸಾಕ್ಷಿ ಆಗ್ಯಾನ, ಅದಕ್ಕೆ ಉಪದೃಷ್ಟ. ಏಟು ಅಂತರಿಂದ ಅಲ್ಲೇ ಇದ್ಕೊಂಡವ ಸಾಕ್ಷಿ ಆಗ್ಯಾನ, ಆದ್ರಿಂದ ಉಪದೃಷ್ಟ. ದೂರ ಇದ್ಕೊಂಡು ಸಾಕ್ಷಿ ಆಗಿಲ್ಲ, ಸೂರ್ಯನಂತೆ. ಉಪದೃಷ್ಟ ಅಂದ್ರೆ ಏನು? ಅಗದಿ ಅವನೇ ಆಗಿ ಹತ್ರ, ಅವಾಗ ಏನು ಅಂತರ ಇಲ್ಲ, ಅಷ್ಟ ಹತ್ರದಲ್ಲಿ ಇದ್ದು ಅವ ಸಾಕ್ಷಿ ಆಗ್ಯಾನ. ಅವಾಗ ಏನನ್ಬೇಕು? ಉಪದೃಷ್ಟ ಅನ್ನುವಂತ ಶಬ್ದದ ಅರ್ಥ. Atma is the witness, not remaining far away, but upadrushta, intimately pervading the body and mind complex. It illumines the body and body-mind complex. ಅದು ಒಳಗೆ ಇದ್ಕೊಂಡು, ಏನು ಅಂತರ ಇಲ್ಲದನೆ ಇದ್ಕೊಂಡು ಅದು ಈ ಪ್ರಕೃತಿಯನ್ನ ಬೆಳಗ್ತದ. ಆತ್ಮ just as the light illumines the hand, how by pervading the hand. ಒಂದ್ ಅಂಗೈನ ಹಿಡೀರಿ ಬೆಳಕಿ ಕಡೆ, ಆ ಬೆಳೆಯ ಭಾಗ ಏನೈತಲ್ಲ ಅದು ಅದೇ ಬೆಳಗುವಿಕೆ, ಆತ್ಮನ ಬೆಳಗುವಿಕೆ. Bulb is far away, but the light, the prakasha is, luminosity is upon the hand only. ಅಂತ ಬಲ್ಬ್ ಹೇಳಿದ್ರೆ ಬಲ್ಬ್ನು ಒಂದು 5-6 ಫುಟ್ ದೂರದ. ಬಲ್ಬ್ಗೆ ಅನ್ನಾಕ್ ಹೋಗ್ಬೇಡ್ರಿ, ಮತ್ತೆ ಅದು ಉಪದೃಷ್ಟ ಆಗೋದಿಲ್ಲ. ಸಾಕ್ಷಿ ಇರ್ಬೇಕು, ಮತ್ತೆ ಎಲ್ಲಿರ್ಬೇಕು? ಉಪದೃಷ್ಟ ಇರ್ಬೇಕು, ಇಲ್ಲೇ ಇರ್ಬೇಕು, ಅಂತರ ಇರಬಾರ್ದು. ಆ ಅಂತರವನ್ನು ಕಳೆಯಲಿಕ್ಕೆ ಉಪದೃಷ್ಟ ಅನ್ನುವಂತಹದ್ದು ಒಂದು ವಿಶೇಷವಾಗಿ ಬಳಸ್ಯಾರ. ಉಪದೃಷ್ಟ ಒಂದೇ ಸ್ಥಳದಲ್ಲಿ 2 ಅದಾವು. ಅಲ್ಲೇ ಇದ್ಕೊಂಡ ಅವ ಉಪದೃಷ್ಟ ಆಗ್ಯಾನ, ಸಾಕ್ಷಿ ಆಗ್ಯಾನ. ಬೇರೆ ಕಡೆ ದೂರದ ನಿಂತು ಸಾಕ್ಷಿ ಆಗಿಲ್ಲವ. But this is far away from the light, the prakasha is, the luminosity is upon the hand. Therefore it is a proximate illuminator. Proximate illuminator means one who is near and pervading the hand, he is illumining. ಹತ್ರ ಇದ್ಕೊಂಡು, ಹತ್ರ ಅಂದ್ರೆ ಏನು? ಅವಾಗ ಅಂತರ 0 ಮೀಟರ್ ಅದ, ಅಷ್ಟ್ ಹತ್ರ ಅದಲ್ಲ. ಅಷ್ಟ್ ಹತ್ರ ಅಂತರರಹಿತ ಸಾಕ್ಷಿಗೆ ಉಪದೃಷ್ಟ ಅಂತಾರ. ಅಂತರರಹಿತ ಸಾಕ್ಷಿಗೆ ಉಪದೃಷ್ಟ ಅಂತಾರ. ಬರ್ಕೊಡ್ರಿ ಬೇಕಾದ್ರೆ. Similarly, Purusha pervades every cell of my body, the inert body of the chemicals, which doesn't have consciousness of its own. This inert bundle, chemical, is now sentient and alive. ಯಾವುದು? ಈ ಶರೀರ ಏನದ, ಸೂಕ್ಷ್ಮ ಶರೀರ, ಇದು ಚೇತನದಂತೆ ಕಾಣ್ತದ, ಜೀವಂತದ ಅನಿಸ್ತದ. ಯಾಕಾಗ ಅನಿಸ್ತದ ಅಂದ್ರೆ ಓನ್ಲಿ ಬಿಕಾಸ್ ಪುರುಷ ಪರ್ವೇಡ್ಸ್. ಅದೇ go out. ನಿಮ್ಮೇಲೆ ಬಾಳ ಕಾಳಜಿ ಅದ ನೋಡ್ ಸರ್. ಮೊಮ್ಮಗಾರಿ ಅಜ್ಜ ಅಜ್ಜ ಅಂತ ವಿಡಿಯೋ ಬರ್ತಾರ. ಹೊರಗ ಕದಾಕಿ ನೋಡ್ರಿ. ಅಜ್ಜ ಅಮ್ಮ ಅಂದ್ರೆ ಮೊಮ್ಮಕ್ಕಳ ಬಾಳ ಕಾಳಜಿ ಸರ್. ಅಲ್ಲ ಟೈಮ್ ಆಗೈತಿ ಬಿಡಿ, ನಾನು ಎತ್ಕೊಂಡ್ ಕುಂತಾನ್ರಿ. ಈಗ ಓಡಿ ಬಂದಾನ, ಟೈಮ್ ನೋಡಿ ಓಡಿ ಬಂದಾನ. ಇಲ್ಲ ಅಮ್ಮ ಮಕ್ಕೊಂಡಿದ್ದ, ಎದ್ದಾನ. ಈಗ ಎದ್ದು ಕದ್ದ ಮಾಡತ್ತ. ಇರ್ಲಿ ಬಿಡ್ರಿ, ನಾವು ಲೇಟ್ ಆಗಿ ಚಾಲು ಮಾಡೀವಿ. ಏನ ಮುಗಿಸೋನು ಇರ್ಲಿ, ಇದೊಂದ್ ಪ್ಯಾರಾರ ಮುಗಿಸ್ತಿರ್ತೀರಿ. ಏನಂತಾರ ಅವರು? ಆ ಹತ್ರ ಇದ್ದು ಸಾಕ್ಷಿ ಆದವಾಗ ನಾವು ಉಪದೃಷ್ಟ ಅಂತೀವಿ ನೋಡ್ರಿ. ತಿಳ್ಕೊಡ್ರಿ ಮಾತಿನ ಅರ್ಥ.
ದೂರ ಇದ್ದ ಸಾಕ್ಷಿ ಆಗಿಲ್ಲ. ಚಂದ್ರನಂತೆ, ಸೂರ್ಯನಂತೆ, ಚಂದ್ರನಂತೆ ಅಗದಿ ಹತ್ರ ಅಂದ್ರ ಅವಂಗು ಎಷ್ಟೆಷ್ಟು ಅಂತರ ಇರೋದನ್ನ ಇದ್ದು ಅವ ಸಾಕ್ಷಿಯಾಗ್ಯಾನ. ಅದಕ್ಕೆ ಏನಂತಾರ? ಉಪದೃಷ್ಟ. ದ inert ಬಾಡಿ ಆಫ್ ಕೆಮಿಕಲ್ಸ್ which doesn't have consciousness of its own. ಈ ಶರೀರ ಜಡ ಅದ, ಇದಕ್ಕೆ ಅರಿವಿಲ್ಲ. ಈ ಜಡವಾದಂತ ಈ ಶರೀರ ಏನದ, ಇದು ಅನೇಕ ರಾಸಾಯನಿಕ ವಸ್ತುಗಳ ಪ್ರಕೃತಿಯಿಂದ ಆಗೈತಿ. ಇದು ಚೇತನದಂತೆ ಹೋಗುದು, ಬರುದು, ಮಾತಾಡುದು ಮಾಡಾಕತೈತಿ ಅಂದ್ರ ಇದು ತನ್ನ ಸ್ವಕೀಯ ಗುಣಗಳಿಂದ ಅಲ್ಲ, ಆ ಒಂದು ಪುರುಷನ ಒಂದು ವ್ಯಾಪಕತೆಯಿಂದ, ಪುರುಷನಿಂದ ಆ ಸತ್ತನ್ನ ಪಡೆದು ಅದು ಈ ರೀತಿ ಪುರುಷ, ಅದು ಚೇತನದಂತೆ ಅದು ವ್ಯವಹಾರ ಮಾಡಾಕತ್ತದ. ಈ ಶರೀರ ನೋಡ್ರಿ, ಬಾಯಿ ಮಾತಾಡಕತ್ತೆ, ಜಡ ಐತಿ. and makes this body experienceable to me. And therefore upadrushta means close witness. ಉಪದೃಷ್ಟ ಅಂದ್ರೆ ಕ್ಲೋಸ್ ವಿಟ್ನೆಸ್, ಅಗ್ದಿ ಸಮೀಪ ಇದ್ದು ಸಾಕ್ಷಿಯಾಗಿದ್ದಕ್ಕೆ ನಾವು ಉಪದೃಷ್ಟ ಅಂತೇವಿ. ಇನ್ನು ಉಳಿದಿದ್ದ ವಿಶೇಷಣಗಳನ್ನ ಹನುಮಂತ ಅಂತದ, ಅವನ್ನೆಲ್ಲ ನಾಳೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕುಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಜೈ ಮಂಗಳಂ, ಜೈ ನಮ ಪಾರ್ವತಿ ಪದೇ ಶಿವರ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಗುರುನಾಥ ಅರುಣ ಸ್ವಾಮಿ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಗುರುದೇವ ಗುರು ಸಮರ್ಥ. 20ನೇ ತಾರೀಕು ಹೋಗ್ತಾರ್ರಿ ಬೆಂಗಳೂರಿಗೆ. ಅವಾಗ ಏನ್ ಕಿರಿಕಿರಿ ಇರಂಗಿಲ್ಲ. ಇವತ್ತು ತಾರೀಕು ಎಷ್ಟು? 13. ಇನ್ನೊಂದು ವಾರ ಇರ್ತಾರೆ. ಮುಂದಿನ ವಾರ ನಾನು ಶನಿವಾರ ಬೆಂಗಳೂರಿಗೆ ಹೋಗಿ ಆ ಮಗಳನ್ನ ಮೊಮ್ಮಕ್ಕಳನ್ನ ಬಿಟ್ಟು ಬರ್ತೇನೆ. ಅವಾಗ ನಾವು ಫ್ರೀ ಆಗ್ತೇವೆ, ಪೂರಾ ಕಂಪ್ಲೀಟ್ ಫ್ರೀ ಆಗ್ತೇವೆ ನೆಕ್ಸ್ಟ್ ವೀಕ್ ನಿಂದ.